ಕೇಶವ್ ಸರ್ಗೆ ನನ್ನ ಪ್ರಶ್ನೆ ಇರುತ್ತೆ. ಕೇಶವ್ ಸರ್, ಇದೀಗ ಗೋಲ್ಡ್ ವಿಚಾರ ಬಂದರೆ ಸರ್, ಒಂದು ಕಡೆ ಭಾರತ 72 ಟನ್ ಗೋಲ್ಡನ್ನು ಮಾರಿಕೊಳ್ತು. ಹಿಂದೆ ಇದೇ ಗೋಲ್ಡನ್ನು ಒತ್ತೆ ಇಟ್ಟಿತ್ತು ಇಂದಿನ ಸರ್ಕಾರಗಳು. ಇವತ್ತಿನ ಚೆಕ್ ಮಾಡಿಕೊಂಡಾಗ ಅದನ್ನು ಮಾರುವ ಸ್ಥಿತಿಗೆ ಭಾರತ ಬಂದಿದೆ. ವಿದೇಶಿ ವಿನಿಮಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿಸಿಕೊಳ್ಳುವ ಸಲುವಾಗಿ ಈ ನಿರ್ಧಾರಕ್ಕೆ ಬರಲಾಯಿತು ಅಂತ ನಾವು ಕೇಳ್ಪಡ್ತಾ ಇದ್ದೀವಿ. ಗೋಲ್ಡ್ ಕಥೆ ಏನು ಸರ್? 17,000 18,000 ಇದೆಲ್ಲ ನೋಡಿಬಿಟ್ಟಿದ್ದೀವಿ. ಇದರಲ್ಲಿ ಅಲ್ಲಿವರೆಗೂ ಗ್ರಾಮ್ ಹೋಗಿತ್ತು, ಅಪರಂಜಿ 18,000ವರೆಗೂ ಹೋಗಿತ್ತಲ್ಲಿ. ಸೊ ಈಗ ನೋಡಿಕೊಂಡ್ರೆ ಅದು 15ರ ಆಸುಪಾಸು, ಸಮ್ಟೈಮ್ಸ್ 15, 16 ಇಲ್ಲಿವರೆಗೂ ರೀಚ್ ಆಗ್ತಾ ಇದೆ. ಇದರ ಮಧ್ಯೆ ಬೆಳ್ಳಿ ಗಣನೀಯವಾಗಿ ಕುಸಿತಾ ಇದೆ. ಬೆಳ್ಳಿ 4,08,000 9,000 kg ಬೆಳ್ಳಿ ಹೋಗಿದ್ದದ್ದು 1.5 ಲಕ್ಷದ ಆಜುಬಾಜಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆಯಲ್ಲ, ಇದು ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ? ಗೋಲ್ಡ್ನ ನಿಜವಾದ ಕಥೆ ಏನು? ನರೇಂದ್ರ ಮೋದಿ ಅವರು ಇಲ್ಲಿ ಯಾರಿಗೋ ನೀವು ಗೋಲ್ಡ್ ಕೊಂಡ್ಕೊಳ್ಳೋಕೆ ಹೋಗಬೇಡಿ, ಒಂದು ವರ್ಷ ಗೋಲ್ಡ್ ಬಗ್ಗೆ ಮರ್ತು ಬಿಡಿ, ಅದನ್ನ ಬಗ್ಗೆ ಗಮನ ಕೊಡೋಕೆ ಹೋಗಬೇಡಿ ಅಂತ ಒಂದು ಕಡೆ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಅವರೇ ಗೋಲ್ಡನ್ನು ಮಾರುವ ಪರಿಸ್ಥಿತಿ ಅವರಿದ್ದಾರೆ. ಸೊ ಗೋಲ್ಡ್ ನಿಜವಾಗ್ಲೂ ಗೋಲ್ಡ್ ಮಾರ್ಕೆಟಲ್ಲಿ ಏನಾಗ್ತಿದೆ ಸರ್? ಇದು ಒಂದು ಮಾಹಿತಿ ಏನು, ಗೋಲ್ಡ್ ನ ಸರ್ಕಾರ ಮಾರ್ತಾ ಇದೆ ಅಥವಾ ಆತರ ಒಂದು ಯೋಚನೆ ಮಾಡ್ತಾ ಇದೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ನಾನು RBI ನ ಅಂಕಿಅಂಶಗಳನ್ನ ಉಲ್ಲೇಖಿಸೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ತರದ ಒಂದು ವದಂತಿ ಹಬ್ಬಿದೆ, ಆದ್ರೆ ಅದು ನಿಜ ಅಲ್ಲ ಅನ್ನೋಂಥದ್ದು ಮೊದಲು ನಾನು ಸ್ಪಷ್ಟಪಡಿಸ್ಬೇಕು. ಭಾರತದ ಹತ್ರ 880.2 ಟನ್ ಅಷ್ಟು ಗೋಲ್ಡ್ ರಿಸರ್ವ್ಸ್ ಇದೆ. ಅಂದ್ರೆ ಹೆಚ್ಚು ಕಮ್ಮಿ ಇದು ನಮ್ಗೆ 17.5% ಅಷ್ಟು ನಮ್ಮ ಫಾರಿನ್ ಎಕ್ಸ್ಚೇಂಜ್ ನಾವು ಗೋಲ್ಡ್ ಅಲ್ಲಿ ಇಟ್ಕೊಂಡಿದೀವಿ. ಸೊ ಹಿಂಗಿರುವಾಗ ಇದನ್ನ ಏನಂದ್ರೆ ಕಡಿಮೆ ಆಗಿದ್ದಿದ್ರೆ, ಯಾಕಂದ್ರೆ ನಾನು ಇದನ್ನ ಪೂರ್ತಿಯಾಗಿ ಮಾರ್ಚ್ ಇಂದ ಚೆಕ್ ಮಾಡಿದೆ, ಏಪ್ರಿಲ್ ಚೆಕ್ ಮಾಡಿದೆ, ಮೇ ತಿಂಗಳಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ಚೆಕ್ ಮಾಡಿದೆ. ತಿಂಗಳ ವೈಸ್ ಅವೈಲಬಲ್ ಡೇಟಾನ ನಾನು ಚೆಕ್ ಮಾಡುವಾಗ ಯಾವುದೇ ಇವನ್ 0.1 ಟನ್ ಅಷ್ಟು ಯಾವುದೋ ರೀತಿಯಲ್ಲಿ ನಮ್ಗೆ ಗೋಲ್ಡ್ ರಿಸರ್ವ್ಸ್ ಕಡಿಮೆ ಆಗಿಲ್ಲ. ಇದು ಏನಂದ್ರೆ ಅವರು ಮಾಡುವ ಪ್ರಯತ್ನ ಇದಾರ ಆತರ ಈ ತರ ಅಂತ ಒಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ ಬಿಟ್ರೆ ಸರ್ಕಾರ ಯಾವುದೇ ಅಧಿಕೃತವಾಗಿ ಇದನ್ನ ಘೋಷಿಸಿಲ್ಲ, ಮತ್ತೆ ಆ ತರದ್ ಯಾವ್ದು ಮಾಹಿತಿ ಇಲ್ಲ, RBI ನಮಗ್ ಕೊಟ್ಟಿಲ್ಲ. ಆಮೇಲೆ ಏನಾಗ್ತಾ ಇದೆ ಗೋಲ್ಡ್ ಅಂದ್ರೆ, ಒಂದು ಅನಿಶ್ಚಿತತೆ ಹೆಚ್ಚಾದಂಗೆ ಏನ್ ಅಲ್ಲಿನೂ ನೋಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದನ್ನ ಡಿಸೈಡ್ ಮಾಡುವಂಥದ್ದು ಲಂಡನ್ ಅಲ್ಲಿ ಏನ್ ಡಿಸೈಡ್ ಮಾಡ್ತಾರೆ, ಅಲ್ಲಿ ಡಿಸೈಡ್ ಮಾಡುವಾಗ್ಲೂ ಅವ್ರು ಎಲ್ಲ ಕನ್ಸಿಡರ್ ಮಾಡಿ ಎಷ್ಟು ಸಪ್ಲೈ ಇದೆ, ಎಷ್ಟು ಡಿಮ್ಯಾಂಡ್ ಇದೆ, ಇವೆಲ್ಲವನ್ನ ಮಾಡ್ತಾರೆ. ಸೊ ಇವಾಗ ಅನಿಶ್ಚಿತತೆ ಮತ್ತೆ ಏನಾದ್ರು ಈ ತರದ್ದು ವೇರಿಯೇಷನ್ಸ್ ಆದ್ರೆ, ನಾನು ನೋಡ್ತಾ ಇದ್ದೆ ನೆನ್ನೆಗೂ ಇವತ್ತಿಗೂ ಗೋಲ್ಡ್ ಏನಾದ್ರು ವ್ಯತ್ಯಾಸ ಆಯ್ತಾ ಅಂತ. ತುಂಬಾ ಏನು ವ್ಯತ್ಯಾಸ ಆಗಿಲ್ಲ. ಈವನ್ ಒಂದು ಸ್ವಲ್ಪ ಮೈನರ್ ಕಡಿಮೆನೆ ಆಗಿದೆ ಆ ಲೆಕ್ಕದಲ್ಲಿ ಅಂತ, ಅಂದ್ರೆ ತುಂಬಾ ನೆಗ್ಲಿಜಿಬಲ್ ಕಡಿಮೆ ಆಗಿದೆ ಆಗ್ಲಿ, ಹೆಚ್ಚಾಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಅಂದ್ರೆ ಇಲ್ಲಿ ಒಂದು ಡಿಮಾಂಡ್ ಅಂಡ್ ಸಪ್ಲೈ ಒಂದ್ ಕಡೆ ಆದ್ರೆ, ಅದಕ್ಕೆ ಮೀರಿದ್ದು ಇನ್ನೂ ಒಂದು ರೀತಿಯ ಆಟಗಳನ್ನು ಈವನ್ ಗೋಲ್ಡ್ ಮಾರ್ಕೆಟ್ ಅಲ್ಲಿ ಕೂಡ ನಡೆಯುತ್ತೆ. ಯಾವಾಗ ನಿಮ್ಗೆ ಸಿಲ್ವರ್, ಇವಾಗ ನೋಡಿ ಅನ್ಸರ್ಟನಿಟಿ ಇದ್ದಾಗ ಸಿಲ್ವರ್ ಕೂಡ ಹೆಚ್ಚಾಗಿದ್ದನ್ನ ಹಿಂದೆ ಗಮನಿಸಿದೀವಿ. ಆದ್ರೆ ಸಿಲ್ವರ್ ಮೊದ್ಲಿಂದನೂ ವೊಲಟೈಲ್ ಜಾಸ್ತಿ, ಅದ್ರ ಮೇಲೆ ತುಂಬಾ ಓವರ್ ಬಿಡ್ ಮಾಡಿರ್ತಾರೆ. ಅದನ್ನ ಎಲ್ಲ ಈ ಟೈಮಲ್ಲಿ ಇಂತ ಯಾವಾಗ ಅವ್ರಿಗೆ ಮಾರ್ಕೆಟ್ ಕರೆಕ್ಷನ್ಸ್ಗೆ ಒಳಗಾಗುತ್ತೆ ಅದು ಅಂತ ಒಳಗಾಗುತ್ತೆ. ಮತ್ತೆ ಇವರು ಲಾಭ ಮಾಡ್ಕೊಳ್ಳೋರು ಈ ಟೈಮಲ್ಲಿ ಏನ್ ಮಾಡ್ತಾರೆ, ಕರೆಕ್ಷನ್ಸ್ಗೆ ನೆಪದಲ್ಲಿ ಅದನ್ನ ಮಾರ್ಬಿಟ್ಟು ಪೇಪರ್ಸ್ ನ ಮಾರಿ ಅದರಿಂದ ಒಂದಷ್ಟು ದುಡ್ಡು ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಸೊ ಇದು ಏನು ಅಂದ್ರೆ, ಒಟ್ಟಲ್ಲಿ ಏನು ನಮ್ಮಲ್ಲಿ ನೀವು ಗಮನಿಸಿದ್ರೆ ಈ ಯುದ್ಧದ ಪರಿಣಾಮ ಏನು ಅಂತಂದ್ರೆ, ಫೈನಲ್ ಆಗಿ ಭಾರತದ ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ, ಭಾರತೀಯರ ಮೇಲೆ ಕೂಡ ಹೊಡೆತ ಬೀಳುತ್ತೆ. ನಮ್ಮಲ್ಲಿ ಈಗ ನಾವು ಅನಿವಾರ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಹೆಚ್ಚಿದ್ರೇನು, ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಕಡಿಮೆ ಅಂತ ನಾವು ಹೇಳಿದ್ರೇನು ಸಹ, ಈಗ ಮುಂಗಾರು ನೋಡಿ, ಒಂದ್ ಕಡೆ ಈ ಎಲ್ ನೀನೋದ ಸಮಸ್ಯೆಗಳು, ಅಲ್ಲಿ ಏನೋ ಇದು ಆಗ್ತಾನೆ ಇತ್ತು ಸಮಸ್ಯೆ, 2025ರಿಂದ ಶುರು ಆಗತ್ತೆ ಅನ್ನುವಂಥದ್ದನ್ನು ತುಂಬಾ ಹಿಂದೆನೆ ಹೇಳ್ತಾ ಇದ್ರು. ಅದು ಇವಾಗ ನಿಜ ಆಗಿ ನಮ್ಗೆ ಇದೇ ಸಮಯದಲ್ಲಿ ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಆದಾಗ್ಲೇ ಅದು ಕೂಡ ನಮ್ಗೆ ಭಾರತಕ್ಕೆ ಈಗ ಹವಾಮಾನ ಎಲ್ಲ ಕೇಳ್ತದೆ 92% ನಮ್ಮಲ್ಲಿ ಮಳೆ ಆಗ್ಬಹುದು ಅನ್ನುವಂತ ಮಾತನ್ನ ಅವ್ರು ಹೇಳ್ತಿದ್ದಾರೆ. ಸೊ ಕೃಷಿಕರಿಗೆ ಇದರಿಂದ ದೊಡ್ಡ ಹೊಡೆತ. ಒಂದೇನು ಅಂತಂದ್ರೆ, ಡೀಸೆಲ್ ನ ಇವತ್ತು ಕೃಷಿಕರು 13% ಡೀಸೆಲ್ ಬಳಸ್ತಾರೆ. ಅಂದ್ರೆ ಟ್ರಾಕ್ಟರ್ ಗಿರ್ಬೋದು, ಪಂಪ್ ಸೆಟ್ ಗಿರ್ಬೋದು, ಈ ರೀತಿ ಅನೇಕ ಇದರಲ್ಲಿ ಒಟ್ಟು ಭಾರತದ ಡೀಸೆಲ್ ಕನ್ಸಂಪ್ಷನ್ ಅಲ್ಲಿ 13% ಅವರು ಬಳಸ್ತಾರೆ. ಆ 13% ನ ಬಳಸುವಾಗ ಮತ್ತೆ ಈಗ ಫರ್ಟಿಲೈಸರ್ ಬೆಲೆ ಕೂಡ ಅನಿವಾರ್ಯವಾಗಿ ಹೆಚ್ಚಾಗ್ಬೇಕಾಯ್ತು, ಹೆಚ್ಚಾಗಿದೆ. ಮತ್ತೆ ಈಗ ಅದನ್ನ ಈಸ್ ಔಟ್ ಆಯ್ತಾ, ಏನೋ ಒಂದು ಯುದ್ಧ ಮುಗಿತಪ್ಪ, ಇದು ಸೀಸ್ ಫೈರ್ ಆಯ್ತು, 100 ದಿನ ಆಯ್ತು, ಅಟ್ಲೀಸ್ಟ್ 100 ದಿನಕ್ಕೆ ಒಂದು ಒಳ್ಳೆ ಸುದ್ದಿ ಬರುತ್ತೆ ಅಂದ್ರೆ ಅವಾಗವಾಗ ಇವ್ರು ಮತ್ತೆ ಏನೇನೋ ಮಾಡಿ ಇನ್ನಷ್ಟು ಹೆಚ್ಚಳ ಮಾಡ್ತಿದ್ದಾರಾಗ್ಲಿ, ಅದನ್ನ ಕಡಿಮೆ ಮಾಡುವಂತಹ ಅಥವಾ ಯುದ್ಧವನ್ನ ಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವಂತ ಇಚ್ಛಾಶಕ್ತಿ ಬಹುಶಃ ನನ್ಗೆ ಅಮೆರಿಕಾಗ ಈಗ್ಲೂ ಇದೆ ಅಂತ ನನ್ಗೆ ಕಾಣಿಸ್ತಿಲ್ಲ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಲಾಜಿಸ್ಟಿಕ್ಸ್ ಹೆಚ್ಚಾಗೋದ್ರಿಂದ ಓವರ್ ಆಲ್ ನಮ್ಮ ಎಲ್ಲ ಮನೆಗಳಲ್ಲಿ
ಏನಾಗುತ್ತೆ, ನಮ್ಮ ಮನೆಯ ಬಜೆಟ್ ಏನಿದೆ, ಹೌಸ್ ಹೋಲ್ಡ್ ಬಜೆಟ್ ಅಂತ ಏನ್ ಕರಿತೀವಿ, ಅವುಗಳಲ್ಲಿ ಸ್ವಲ್ಪ ಏರ್ಪೇರ್ ಆಗುವಂಥದ್ದು. ನೋಡಿ, ಎಲ್ಲಿಯ ಯುದ್ಧ ಎಲ್ಲಿಗೆ ಸಂಬಂಧ, ನಮ್ಮ ಮನೆಗಳಿಗೆ, ಅಲ್ಲಿ ಇರಾನ್ ಮತ್ತೆ ಈ ಅಮೆರಿಕ ಇಸ್ರೇಲ್ ಮಾಡುವ ಯುದ್ಧ ನಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲೂ ನೋವು ಕೊಡ್ತಾ ಇರುವಂತದ್ದು. ಈಗ ಪ್ರತಿಯೊಂದರದ ಬೆಲೆ ಯಾವಾಗ ಕ್ರಮೇಣ ಹೆಚ್ಚಾಗ್ತಾ ಹೋಗುತ್ತೆ, ಅದರಿಂದ ಭಾರತದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಆಗುವುದರ ಜೊತೆಗೆ ನಮ್ಮ ಏನು ನಮ್ದು ಎಕ್ಸ್ಪೆನ್ಸಸ್ ಇರುತ್ತೆ, ಅವುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಈಗ ಗಿಗ್ ಇಕಾನಮಿಯಲ್ಲಿ ಆಗ್ಲಿ, ಮತ್ತೆ ನಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನ್ ಕರಿತೀವಿ, ಇದರಲ್ಲಿ ನಮ್ದು ಬಹುತೇಕ 86% ಇಂದ 90% ಜನ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಆಲ್ ಆಫ್ ಅ ಸಡನ್ ನಿಮ್ಗೆ ದಿನ ಕೊಡುವ ಕೂಲಿಯನ್ನ ಹೆಚ್ಚು ಮಾಡಲ್ಲ. ಅವ್ರಿಗೆ ಏನಾಗುತ್ತೆ, ಅವ್ರಿಗೂ ಹೆಚ್ಚಳ ಆಗ್ತಾ ಇರತ್ತೆ, ಅವ್ರ ಬದುಕು ತುಂಬಾ ದುಸ್ತರ ಆಗ್ತಾ ಇರತ್ತೆ. ಎಲ್ಲಿಂದನೋ ಪಾಪ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾರ್ತನ್ ಕರ್ನಾಟಕ ಇಂದ, ಯಾದಗಿರಿಯಿಂದ, ರಾಯಚೂರಿಂದ ಎಲ್ಲ ಇಲ್ಲಿ ಬಂದಿರ್ತಾರೆ ಜನ. ಇನ್ನ ಬಿಹಾರ, ಉತ್ತರ ಪ್ರದೇಶ, ಈ ಕಡೆಯಿಂದಲೂ ಸಾಕಷ್ಟು ಜನ ಬಂದಿದ್ದಾರೆ. ಸೊ ಓವರ್ ಆಲ್ ಅಲ್ಲಿನ ಯುದ್ಧದ ಪರಿಣಾಮ ಇಲ್ಲಿ ನಮ್ಮ ಜನರು ಅನುಭವಿಸ್ತಾ ಇರೋದು. ಸರ್, ಈಗ ಚಿನ್ನವನ್ನ ಕೊಂಡ್ಕೊಳ್ಬೇಕಾ ಮಾರ್ಬೇಕಾ ಕೇಶವ್ ಸರ್? ಚಿನ್ನನ ಕೊಂಡ್ಕೊಳ್ಬೇಕಾ, ಚಿನ್ನನ ಮಾರ್ಬೇಕಾ? ಸದ್ಯದ ಸ್ಥಿತಿಯಲ್ಲಿ ಕೊಂಡ್ಕೊಳ್ಳೋದು ಬೇಡ, ಮಾರೋದು ಬೇಡ. ದಟ್ ಈಸ್ ಸೇಫ್ ಬೆಟ್. ಯಾಕಂದ್ರೆ ಯಾವ್ದ್ರದ್ದು ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಪರಿಣಾಮ ಬೀರುತ್ತೆ, ಮತ್ತೆ ನಮ್ಮ ರುಪಿಯ ಸ್ಲೈಡ್ ಕಾರಣ ಆಗುತ್ತೆ. ನೀವು ಮಾರದ್ರೇನು ಪ್ರಾಬ್ಲಮ್ ಇದೆ, ಕೊಂಡ್ಕೊಂಡ್ರೇನು ಪ್ರಾಬ್ಲಮ್ ಇದೆ. ಸದ್ಯದ ಸ್ಥಿತಿಯಲ್ಲಿ ಸೇಫ್ ಇಸ್